ಈಗ ಅಜ್ಜಿ ಬಂದಿದ್ದು ಆಲ್ಮೋಸ್ಟ್ 62 ಇಯರ್ಸ್ ಬ್ಯಾಕ್. 61 ಇಯರ್ಸ್ 1961 ಇಲ್ಲಿ ಬಂದದ್ದು. 1961 ಅವ್ರು ಈ ಊರ್ಗೆ ಈ ಮನೆಗ್ ಬಂದಿದ್ದು. ಸೊ ಫಸ್ಟ್ ಅಜ್ಜಿ ನೀನ್ ಬಂದಾಗ ನಮ್ಮ ಯಾರಿದ್ರು? ಅತ್ತೆ ಮಾವ ಹ್ಮ್ ನಮ್ಮ ಮಾವನವ್ರ ತಾಯಿ ಹ್ಮ್ ಇಷ್ಟು ಜನನೂ ಇದ್ರು. ಹ್ಮ್ ಆಮೇಲೆ ಮನೇಲಿ ಇಷ್ಟು ಜನ ನಾವಿದ್ವು. ಆಮೇಲೆ ಹಸುಗಳು ಎಲ್ಲ ತುಂಬಾ ಮೇಯಿಸ್ತಾ ಇದ್ವು, ಆಳು ಕಾಳೆಲ್ಲ ಇಟ್ಕೊಂಡಿದ್ವು. ನಮಗೆಲ್ಲ ಗದ್ದೆಗಳಿತ್ತು, ಅದೆಲ್ಲ ನೋಡ್ಕೊತಾ ಇದ್ರು. ಎಲ್ಲ ಆಯ್ತು. ನಾವು ಇಲ್ಲಿ ಬಂದು ಒಂದ್ 2 ವರ್ಷದಲ್ಲಿ ನಮ್ಮ ಮಾವನವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವ್ರು ಹೋಗ್ಬಿಟ್ರು. ನನಗೆ 6 ಜನ ಮಕ್ಕಳು. ಫಸ್ಟ್ ನಮ್ಮ ದೊಡ್ಡ ಮಗಳ ಹೆಸರು ನಾಗಮಣಿ ಅಂತ, ನನ್ನ ಮಗನ ಹೆಸರು ಶ್ರೀಧರ್ ಅಂತ, ಇನ್ನೊಬ್ಬ ಮಗಳ ಹೆಸರು ರಾಧಾ ಅಂತ, ಇನ್ನಿಬ್ರು ಟ್ವಿನ್ಸ್ ನಮ್ಮ ಮನೇಲಿ, ಗಿರಿಜಾ ಅಂಡ್ ಶ್ರೀವತ್ಸ ಅಂತ ಇಬ್ರು. ಕೊನೆ ಮಗ ಬದ್ರಿ ಪ್ರಸಾದ್ ಅಂತ ಕೊನೆ ಮಗ. ನಮ್ಮ ಅಪ್ಪ ಶ್ರೀಧರ್ ಫಸ್ಟ್ ಮಗ ನಿಮ್ಮ ಅಪ್ಪನೇ. ಬಟ್ ಫಸ್ಟ್ ನಾಗಮಣಿ ಅತ್ತೆ, ನಮ್ಮ ಅತ್ತೆ ಫಸ್ಟ್ ಹುಟ್ಟಿದ್ದು. ಅಜ್ಜಿ ಈ ಮನೇಲಿ ಹುಟ್ಟಿರೋದು ನಿಮ್ಮ ಶ್ರೀಧರ ಮತ್ತು ರಾಧಾ ಇಬ್ರು. ಯಾವ ರೂಮ್? ಅದೇ ರೂಮ್, ಈಗ ತೋರಿಸಿದ 3ನೇ ರೂಮ್, ಅದೇ ರೂಮ್. ಅವರಿಬ್ರು ಇದೇ ಮನೇಲೆ ಆಗಿದ್ದು, ಮನೇಲೆ ಹುಟ್ಟಿದ್ದು. ಓಕೆ, ನೆಕ್ಸ್ಟ್ ನಾವು ಅಡ್ಗೆ ಮನೆ, ದೇವ್ರ ಮನೆ, ಹಿತ್ಲ ಕಡೆಗೆ ಹೋಗೋಣ. ನಾವು ಈ ಬಾಗ್ಲಲ್ಲಿ ಕಾಣಿಸಲ್ಲ ಅನ್ಸುತ್ತೆ, ನಮ್ಮ ಅಜ್ಜಿ ಕಾಣಿಸ್ತಾರೆ. ಸೊ ಫಸ್ಟ್ ದೇವ್ರ ಮನೆಗೆ ಹೋಗೋಣ. ಇದು ಹಳೇ ಕಾಲದ ದೇವ್ರ ಮನೆ. ನಮ್ಮ ಮಾವನವ್ರ ಕಾಲದಿಂದ ಬಂದದ್ದು, ಹೀಗೆ ಇದ್ದದ್ ಮನೆ ಇದು. ನಾವು ಅದನ್ನ ಹಾಗೆ ಸ್ವಲ್ಪ ನಾವು ಮಾಡ್ಕೊಂಡಿದೀವಿ ಅಷ್ಟೇನೆ. ಅದ್ರಲ್ಲಿ ಇರೋದಷ್ಟು ವೇದವ್ಯಾಸ ದೇವ್ರ ಪುಸ್ತಕ, ಈ ಪೆಟ್ಟಿಗೆಯಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಇನ್ನು ಏನೇನಿದೆಯೋ ಎಲ್ಲ ಸಂಸ್ಕೃತ ಇರೋದ್ರಿಂದ ನನಗಷ್ಟು ಗೊತ್ತಿಲ್ಲ. ಅಂತೂ ಹಳೇ ಕಾಲದ ಬುಕ್ಸ್ ಎಲ್ಲ ಅದರಿಂದ ಅಷ್ಟು. ನಮ್ಮ ಮಾವನವ್ರ ಕಾಲದಿಂದ, ಅವ್ರ ತಂದೆ ಎಲ್ಲ ಪುರಾಣ ಹೇಳ್ತಾ ಇದ್ದವ್ರು, ಅದರಿಂದ ಆ ಕಾಲದಿಂದ ಅದೆಲ್ಲ ದಿನಾ ಪೂಜೆ ಪುನಸ್ಕಾರ ಒಂದ್ ದಿನ ಇಲ್ಲದೆ ಇರ್ತಿರ್ಲಿಲ್ಲ. ದಿನಾ ಪೂಜೆ ಪುನಸ್ಕಾರ, ಮನೇಲಿ ದಿನಕ್ಕೆ 10 ಜನದ ಊಟ ಮಾಡಿಸೋರು ಅವ್ರು. ಅನ್ನದಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಇಲ್ಲೂ ಒಂದು ಚಿಕ್ಕ ದೇವ್ರ ಮನೆ, ಇದು ಗೌರಿಗೂಡು ಅಂತ, ಗೌರಮ್ಮನಿಟ್ಟು ಪೂಜೆ ಮಾಡ್ತಾ ಇದ್ವು. ಗೌರಿಗೂಡು ಇದು ಮೇನ್ಲಿ ಲೇಡೀಸ್ ಸೆಕ್ಷನ್, ಲೇಡೀಸ್ ಪೂಜೆ ಮಾಡಕ್ಕೆ. ಹೌದು, ಬಿಕಾಸ್ ಮಡಿ ಅಲ್ವಾ, ಅಲ್ಲೆಲ್ಲ ಅಲ್ಲಿ ಇರ್ತಾ ಇರಲಿಲ್ಲ. ಅಲ್ಲಿ ಹೆಂಗಸರು ಪೂಜೆ ಜಾಸ್ತಿ ಗಂಡಸರು, ಈ ಕಡೆ ಲೇಡೀಸ್ ಸೆಕ್ಷನ್. ಇದು ಎಲ್ಲ ಈಗ ಅಜ್ಜಿ ಪಾತ್ರೆ, ಅಡ್ಗೆ ಮನೆ ಪಾತ್ರೆನೆಲ್ಲ ಜೋಡಿಸ್ಕೊಂಡಿದ್ದಾರೆ. ಅಜ್ಜಿ ಮುಂಚೆನೂ ಇಲ್ಲಿ ಪಾತ್ರೆ ಇಲ್ಲ, ನಾವು ಮಾಡ್ಕೊಂಡಿದ್ವಿ ಇದೆಲ್ಲ. ಆವಾಗ ಇದು ಬಾಗ್ಲು ಇಲ್ವಾ ಹೇಳ್ತೀನಿ. ಆವಾಗ ಇಲ್ಲಿ ಬಾಗ್ಲಿರ್ಲಿಲ್ಲ, ಇಲ್ಲಿ ಬಾಗ್ಲಿತ್ತು. ಬಟ್ ಆ ದೇವ್ರ ಮನೆ ಸಪರೇಟ್ ಇತ್ತು, ಯಾರು ಒಳಗಡೆನೆ ಹೋಗ್ತಿರ್ಲಿಲ್ಲ. ಈಗ ನಮಗೆ ಇದು ಸರಿ ಹೋಗ್ಲಿಲ್ಲ ಅಂತ ನಿಮ್ಮ ತಾತ ಈ ಬಾಗಿಲನ್ನ ಮಾಡ್ಕೊಂಡು ಅಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ದೇವ್ರ ಮನೆ. ಈ ಕಡೆ ಸ್ಟೋರ್ ರೂಮು, ದೇವ್ರ ಮನೆ. ಇದು ಇಲ್ಲಿ ನಾವು ಅಂದ್ರೆ ನಾನ್ ಚಿಕ್ಕವಳಿದ್ದಾಗ ಏನ್ ಮಾಡ್ತಿದ್ದು, ಎಲ್ರು ಲೈನಾಗಿ ತಟ್ಟೆ ಹಾಕೊಂಡ್ ಮಧ್ಯಾಹ್ನ ಊಟ, ಕೆಳಗಡೆ ಊಟದ ಹಾಲ್ ಡೈನಿಂಗ್ ಹಾಲ್ ಅಂತ ಅಂತೀವಲ್ವಾ. ಸೊ ಇದು ನಮ್ಮ ದೇಸಿ ಡೈನಿಂಗ್ ಹಾಲ್. ಹೌದು. ಅಂಡ್ ಇದಕ್ಕೆ ಅಟ್ಯಾಚ್ ಆಗಿನೇ ಇದು ಅಡ್ಗೆ ಮನೆ. ಬಾಜಿ ಇನ್ನೊಂದು ತೋರ್ಸ್ಬೇಕಿತ್ತು, ಇದೆಲ್ಲ ಮಡಿಕೋಲ್ಗಳು. ಇಲ್ಲಿ ಅಜ್ಜಿ ಸುಮ್ಮನೆ ಮಡಿ ತಾನೆ, ಮಡಿಕೋಲ್ ತಾನೆ ಅನ್ನೋದು. ಮಡಿಕೋಲು ಅಲ್ಲಿ ನಮ್ ಮುತ್ತಜ್ಜಿ ಎಲ್ರು ಸೀರೆ ಎಲ್ಲ ಒಣಗಾಕೋತಿದ್ರು. ನಾನ್ ಚಿಕ್ಕವಳಿದ್ದಾಗ ನೋಡಿರೋದನ್ನ ಹೇಳ್ತಿದ್ದೀನಿ. ಇದ್ ಮೇನ್ ಅಂದ್ರೆ ಅಗ್ಗಿಷ್ಟ್ಗೆ. ಈ ಅಗ್ಗಿಷ್ಟ್ಗೆನ ಅಜ್ಜಿನೇ ಆಕ್ಚುಲಿ ಮಾಡೋದಲ್ವಾ ಅಜ್ಜಿ? ನೀನೆ ಅದ್ ಯಾವ್ದ್ರಲ್ಲಿ ಹೆಂಗ್ ಮಾಡ್ತೀಯ? ಮಣ್ಣಲ್ಲೇ ಮಾಡ್ಕೊಳ್ಳೋದು. ಇವಾಗ ಕೈಲಾಗದೆ ಇರೋದ್ರಿಂದ ಹೇಗಾಗೋ ಮಾಡ್ತೀನಿ, ಮಣ್ಣಲ್ಲಿ ಕ್ಲೀನ್ ಆಗಿ ಮಾಡ್ಕೊತೀನಿ. ಇವತ್ತಿಗೂ ಹಾಲು ಕಾಯಿಸೋದು, ಕಾಫಿ ಮಾಡ್ಕೊಳ್ಳೋದು ನಂಗೆ ಸ್ವಲ್ಪ ಅದ್ರಲ್ಲೇ. ಹೌದು, ನನಗೆ ಸ್ಟವ್ ಗ್ಯಾಸ್ ಅಲ್ಲೇ ಮಾಡಲ್ಲ. ಅಂಡ್ ಅದ್ರಲ್ಲಿರೋ ಟೇಸ್ಟ್ ನೀವ್ ನಾರ್ಮಲ್ ಸ್ಟವ್ ಅಲ್ಲಿ ಅದ್ ಬರೋದೇ ಇಲ್ಲ. ಅಗ್ಗಿಷ್ಟ್ಗೆ ಕಾಫಿ ಮಾತ್ರ ಫೇಮಸ್. ಇಲ್ಲಿಗೆ ಬಂದಾಗೆಲ್ಲ ನಮ್ಗೆ ಎಲ್ಲರಿಗೂ ಇಷ್ಟ. ಈ ಪಾರ್ಟ್ ಸ್ಟೋರ್ ರೂಮ್ ಆಗಿತ್ತು, ಮಾಡ್ಕೊಂಡ್ಬಿಟ್ವು ನಾವು. ಈ ಪಾರ್ಟ್ ಸ್ಟೋರ್ ರೂಮ್ ಆಗಿತ್ತು. ಇಲ್ಲಿ ಒಂದು ಚಿಕ್ಕ ಡೋರ್ ಆಚೆ ಹಜಾರದಿಂದ ಬರಕ್ಕೆ. ಈಗ್ಲೂ ಇದೆ ಸ್ಟೋರೇಜ್ ಸ್ಪೇಸ್. ತರಕಾರಿಗಳು, ಅಕ್ಕಿ, ಬೇಳೆ. ಇದು ಹಳೇದಾ? ಇದೆಲ್ಲ ಎಲ್ಲ ಹಳೇದೆ. ಇದೆಲ್ಲ ಹಳೇದೆ, ಎಲ್ಲ ಹಳೇದೆ.
ಎಲ್ಲ ಹಳೇದೆ. ಅದು ಯಾವಾಗ್ಲೂ ತಂದಿಟ್ಟದ್ದು. ಅಂಡ್ ಸ್ವಿಚ್ ನೋಡಿ, ಹಳೇ ಕಾಲದ ಲೈಟ್ ಇದೆಲ್ಲ ಕನೆಕ್ಷನ್ ಇದು ಮಾಡಿಲ್ಲ ನಾವು. ಅದೇ ತರ ವೈರಿಂಗ್ ಫ್ರಿಜ್ ಗಿಜ್ ಏನ್ ಇಟ್ಕೊಂಡೇ ಇಲ್ಲ. ಹೌದು, ಇಲ್ಲಿ ಫ್ರಿಜ್ ಇಲ್ಲ ಏನಿಲ್ಲ, ಹಂಗೆ ಮೇಂಟೈನ್ ಮಾಡ್ತಾರೆ. ಸೊ ಅದೊಂದ್ ಪ್ಲಸ್ ಪಾಯಿಂಟ್. ಆಮೇಲೆ ಗೀಸರ್ ಇಲ್ಲ. ಗೀಸರ್ ಇಲ್ಲ. ಆ ಪಾರ್ಟ್ಗೆ ಹೋಗೋಣ. ಇದು ಅಷ್ಟೇ, ತೆಗಿಲ್ಲ. ತೆಗಿ ದೇವ್ರ ಪೂಜೆ ಸಾಮಾನು ಇಡೋ ಜಾಗ ತೆಗಿ. ಇದು ಆಕ್ಚುಲಿ ನಾವ್ ಮುಂಚೆ ನಮ್ಗೆ ಆಕ್ಸೆಸಿಬಲ್ ಇರ್ಲಿಲ್ಲ, ನಾವು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ದೇವ್ರ ಪೂಜೆ ಸಾಮಾನು ಅಂಡ್ ಮಡಿ ಏನು ಮುಟ್ಟಕ್ ಬಿಡ್ತಿರ್ಲಿಲ್ಲ. ಸೊ ಆ ಕಂಪಾರ್ಟ್ಮೆಂಟ್ ಇದು. ತಲೆ ಹುಷಾರು ಕ್ಯಾಮ್ರಾಮನ್. ಇದು ಅಷ್ಟೇ ನಾರ್ಮಲ್ ಉಪ್ಪು ಸಾಮಾನು ಇಟ್ಕೊಳ್ಳೋ ಇದು. ಅದು ಮೊರ ಎಲ್ಲ ಹಳೇದೆ. ಅದು ಮೊರ ಎಲ್ಲ ಆಗದು ಸೌಟ್ ನೆತ್ತಕೋದು ನಮ್ಮ ಅತ್ತೆ ಇದೆ. ಅದು ಕರ್ಗದಲ್ಲೇ ಅದೇ ಕೂತಿದೆ ನಾನು ಅದೇ ಇಟ್ಕೊಂಡ್ಬಿಟ್ಟೆ. ಇವಾಗ ಗ್ಯಾಸ್, ಹಿಂದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದು ಮನೆ, ಇವಾಗ ಸಾಧ್ಯ ಇಲ್ಲ. ಇವಾಗ ಗ್ಯಾಸು ಈಗ ಒಂದು 10 ವರ್ಷದಿಂದ ಗ್ಯಾಸ್ ಇಟ್ಕೊಂಡಿದ್ದೀನಿ. ಹೌದು, ಅಗ್ಗಿಸ್ಕೇಲಿ ಇಜ್ಜಲಲ್ಲಿ ಅಡಿಗೆ ಇಲ್ಲೇ ಇತ್ತಲ್ವಾ, ಇಲ್ಲೇ ಅಡ್ಗೆ ಅಮ್ಮ ಇದ್ದಾಗ. ನಮ್ ಮುತ್ತಜ್ಜಿ ಇದ್ರು, ಅವರು ಇಲ್ಲೇ ಈ ಗ್ಯಾಸ್ ಏನಿದೆ ಈ ಸ್ಪೇಸ್ ಅಲ್ಲೇ ಅಗ್ಗಿಸ್ಕೇಲಿ ಅಡ್ಗೆ ಮಾಡ್ತಿದ್ರು. ಒರಳು ರುಬ್ಕೊಂಡು, ಒರಳು ಎಸ್ಪೆಷಲಿ ಅದು ಒರಳು ನೋಡಿ ಚೆನ್ನಾಗಿರುತ್ತೆ. ಇಲ್ಲ ಕಣ್, ಇಲ್ಲ ಕಣ್. ಎಷ್ಟು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದಂದ್ರೆ ಇಲ್ಲೇ ಇದು ಏನೋ ಅಗ್ಗಿಸ್ಗೆ ಇಲ್ಲೇ ಒರಳ್ ಕಲ್ಲು ಇಲ್ಲೇ ರುಬ್ಕೊಂಡು ಏನಾದ್ರೂ ಆಗ್ಲಿ ಒಟ್ನಲ್ಲಿ ಕೈಯಲ್ಲಿ ರುಬ್ಬೆ ಅಡ್ಗೆ. ಸೊ ಈಗ ಇದು ಹಿತ್ಲ ಕಡೆ ಇದು ಬಾತ್ರೂಮು, ಇದೊಂದ್ ಸ್ಪೇಸ್ ಮಾತ್ರ ಏನು ಚೇಂಜ್ ಆಗಿಲ್ಲ, ಇದೇ ಇರೋದು. ಮೆಲ್ಲಗೆ ತಲೆ ಇವತ್ತಿಗೂ ಒಲೆನೆ. ಇಲ್ಲಿ ಸಫಕೇಟ್ ಆಗ್ಬಾರ್ದು ಅಂತ ಅಲ್ಲೆಲ್ಲ ಓಪನ್ ಮೆಶ್. ಅಂಡ್ ಇವತ್ತಿಗೂ ಗೀಸರು ಗ್ಯಾಸು ಏನು ಇಲ್ಲ, ಒಲೆ ಉರಿ ಹಾಕಿನೇ ಹಂಡೆಲ್ ಬಿಸಿ ಆಗೋದು ನೀರು. ಅಂಡ್ ಈ ಹಂಡೆ ನೀರು ಅಜ್ಜಿನೇ ಕೇಳೋಣ ಬನ್ನಿ. ಅಜ್ಜಿ, ಹಂಡೆ ನೀರಲ್ಲಿ ಸ್ನಾನ ಮಾಡಕ್ಕೂ ಮತ್ತೆ ಗ್ಯಾಸ್ ನೀರು ಸ್ನಾನ ಮಾಡಿದ್ರೆ ಕೂದಲು ಉದುರಲ್ಲ, ಆರೋಗ್ಯಕ್ಕೆ ಒಳ್ಳೇದು, ತಂಪು ಆಗುತ್ತೆ. ಈಗ ಗೀಸರು ಗ್ಯಾಸ್ ಏನ್ ಗೊತ್ತಾ, ಕೂದಲು ಉದುರುತ್ತೆ. ಎಲೆಕ್ಟ್ರಿಕ್ ಈಗಿನ ಇದಕ್ಕ ಉಸಿರಕ್ಕೆ ಅದು ಅನುಕೂಲ. ನಾವು ಇನ್ನು ಹಳೆ ಕಾಲದಲ್ಲಾಗಿ ಇದೀನಿ. ಅದು ಇವತ್ತಿಗೂ ಕೂದಲು ಉದುರಲ್ಲ, ನಿದ್ದೆ ಬರುತ್ತೆ ಚೆನ್ನಾಗಿ. ಎಣ್ಣೆ ನೀರ್ ಹಾಕ್ತಾ ಇದ್ದೆ, ಎಣ್ಣೆ ನೀರ್ ಹಾಕೊಂಡು 1 ಗಂಟೆ ನೀರು ಒಬ್ರು ಸ್ನಾನ ಮಾಡ್ತಾ ಇದ್ವು ಅವಾಗ. ನಮ್ಗೆಲ್ಲ ಈಗ ಎಷ್ಟು ಹೇರ್ ಫಾಲ್ ಪ್ರಾಬ್ಲಮ್ಸ್ ಏನು ಇಲ್ಲ, ಅವ್ರಿಗೆ ಎಲ್ಲ ಇವಾಗ್ಲೂ ಇಲ್ಲ, ಈಗ್ಲೂ ಇಲ್ಲ. ಎಷ್ಟು ಚೆನ್ನಾಗಿ ಇರತ್ತೆ, ಹಾಯಾಗಿರುತ್ತೆ ಹಂಡೆ ಒಲೆ ನೀರೇ ನಮ್ದು. ಇದು ಇವಾಗೆಲ್ಲ ಪಾತ್ರೆ ತೊಳೆಯಕ್ಕೆ ತೊಟ್ಟಿ ಎಲ್ಲ ಮಾಡ್ಕೊಂಡಿರೋದು. ಇಲ್ಲಿದ್ ನೀರೆಲ್ಲ ಆ ಕಡೆ ಪಾಸ್ ಆಗುತ್ತೆ, ಆ ಕಡೆಯಿಂದ ಓಪನಿಂಗ್ ಕೊಟ್ಟಿದ್ದಾರೆ. ಬಾವಿ ತುಂಬಾ ವರ್ಷದಿಂದಾನು ಇರೋದು. ಈ ಮನೆ ತಗೊಂಡಾಗಿಂದ ಬಾವಿ ಇರೋದು ಅಲ್ಲ. ಈ ಮನೆ ತಗೊಂಡಾಗಿಂದ ಬಾವಿ ನೀರಲ್ಲೇ ನಾವು ಸ್ನಾನ, ಕುಡಿಯೋದು ಎಲ್ಲ ಅದೇ. ಒಳ್ಳೆ ಸಿಹಿ ನೀರಿತ್ತು. ಈಗ ನಲ್ಲಿ ಹಾಕೊಂಡಿರೋದು. ಈಗ ಸುಮಾರು ಒಂದು 10 ವರ್ಷದಿಂದ ನಲ್ಲಿ ಅಷ್ಟೇ. ಬಾವಿ ನೀರಲ್ಲೇ ಎಲ್ಲಾ ಕಾರ್ಯಕ್ರಮ ಎಲ್ಲ ಬಾವಿ ನೀರು. ಕುಡಿಯಕ್ಕೂ ಚೆನ್ನಾಗಿರೋದು, ಅಡಿಗೆಗೆ ನಮ್ಗೆಲ್ಲದಕ್ಕೂ ಅದೇ ನೀರು ಚೆನ್ನಾಗಿತ್ತು. ಹೌದು, ಈಗ ಆಗಲ್ಲ. ಅದಕ್ಕೆ ಈಗ ನೀರು ಇಲ್ಲ. ಈಗ ನೀರು ಕಮ್ಮಿ. ಬೋರ್ವೆಲ್ ಎಲ್ಲ ಹಾಕ್ಬಿಟ್ರು, ಅದರಿಂದ ನೀರಿಲ್ಲ. ಇದು ರಾಟೆನು ಬೈ ಮಿಸ್ ಏನೋ ಆಗೋಗಿದೆ, ಬಿದ್ದೋಗಿದೆ ಒಳಗಡೆ. ಅದನ್ನ ಮತ್ತೆ ರೀಇನ್ಸ್ಟಾಲ್ ಮಾಡಿಸ್ಬೇಕು. ಎಲ್ಲ ಗೆಜ್ಜಲು ತಿಂದ್ಬಿಟ್ಟಿದೆ, ಮುಟ್ರೆ ಬಿದ್ದೋಗುತ್ತೆ. ನಾವು ಚಿಕ್ಕವರಿದ್ದಾಗ ಬರ್ತಿದ್ವಲ್ಲ, ಆಗ ಚಿಕ್ಕ ಚಿಕ್ಕ ಕೊಡಗಳು ನಮಗ್ ಕೊಟ್ಬಿಟ್ಟು ಸೇದ್ತಾ ಇದ್ವಿ. ತುಳಸಿ ಗಿಡಕ್ಕೆ ಇಲ್ಲ ಅಜ್ಜಿಗೆ ಏನೋ ಒಂಚೂರು ಅಡ್ಗೆ ಮನೆಗೆ ಸೇದಿ ನೀರ್ ಕೊಡ್ತಾ ಇದ್ವಿ, ನಾನು ನನ್ನ ಕಸಿನ್ಸ್ ಎಲ್ಲ. ಅಂಡ್ ಇದು ಕ್ಯೂಟ್ ತುಳಸಿ ಕಟ್ಟೆ. ಅಂಡ್ ಇಲ್ಲಿ ಏನಂದ್ರೆ ತುಳಸಿಗೆ ಇದೇ ಏನಂತಾರೆ, ಅಭಾವನೆ ಇಲ್ಲ ಅಂತಾರಲ್ಲ, ಅಷ್ಟು ತುಳಸಿ ಗಿಡಗಳು. ಬರೀ ತುಳಸಿ ಗಿಡನೇ ಬಂದ್ಬಿಟ್ಟಿದೆ ಎಲ್ಲಾ ಕಡೆ. ನಾವ್ ಸಿಟಿಗಳಲ್ಲಿ ಹುಡುಕ್ತಿವಿ ಒಂದ್ ತುಳಸಿ ಸಸಿ ಸಿಕ್ಕಿದ್ರೆ ಸಾಕು ಅಂತ. ಇಲ್ಲಿ ಎಷ್ಟು ತುಳಸಿ ಗಿಡ ಇದೆ ಅಂದ್ರೆ ನೋಡಿದ್ರೇನೆ ಒಂಥರ ಆರಾಮ್ ಪೀಸ್ಫುಲ್ ಮೈಂಡ್ ಬರುತ್ತೆ.